ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ನಾವೆಲ್ಲರೂ ಪ್ರತಿದಿನ ಸ್ಮಾರ್ಟ್ ಫೋನ್ ಬಳಸ್ತೀವಿ ಅಲ್ವಾ? ಒಮ್ಮೆ ಯೋಚನೆ ಮಾಡೋಣ, ಫೋನ್ನ ಹಿನ್ನೆಲೆಯಲ್ಲಿ ಅಂದ್ರೆ ಬ್ಯಾಕ್ಗ್ರೌಂಡ್ನಲ್ಲಿ ಒಂದು 50 ಭಾರಿ ಆ್ಯಪ್ಗಳು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರೆ ಏನಾಗುತ್ತೆ? ಖಂಡಿತ. ಬ್ಯಾಟ್ರಿ ಪೂರ್ತಿ ಬೇಗ ಖಾಲಿಯಾಗುತ್ತೆ, ಫೋನ್ ಬಿಸಿಯಾಗುತ್ತೆ, ಮತ್ತೆ ಹ್ಯಾಂಗ್ ಆಗಕ್ ಶುರುವಾಗುತ್ತೆ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಆಗ ನಾವು ಯಾವ ಬಟನ್ ಒತ್ತಿದ್ರೂ ಫೋನ್ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ. ವಾಸ್ತವದಲ್ಲಿ ನೋಡಿದ್ರೆ ನಾವೆಲ್ಲರ ಆತ್ಮಗಳ ಈಗಿನ ಸ್ಥಿತಿ ಕೂಡ ಬಹುತೇಕ ಹೀಗೇ ಇದೆ. ಹೌದು. ಅನೇಕ ಜನ್ಮಗಳ ಲೆಕ್ಕಾಚಾರಗಳು, ನಕಾರಾತ್ಮಕ ಆಲೋಚನೆಗಳು ಮತ್ತೆ ಮುಖ್ಯವಾಗಿ ದೇಹಾಭಿಮಾನ ಅನ್ನೋ ಆಪ್ಗಳು ನಮ್ಮ ಆಂತರಿಕ ಶಕ್ತಿಯನ್ನ ಸಂಪೂರ್ಣವಾಗಿ ಹೀರ್ಬಿಟ್ಟಿವೆ. ಕರೆಕ್ಟ್. ಆ ಸಂಪೂರ್ಣವಾಗಿ ಖಾಲಿಯಾದ ಬ್ಯಾಟರಿಯನ್ನ ಮತ್ತೆ ಚಾರ್ಜ್ ಮಾಡಬೇಕು ಅಂದ್ರೆ ನಮಗೆ ಆ ಮೂಲ ಪವರ್ ಸೋರ್ಸ್ನ ಸಂಪರ್ಕ ಬೇಕೇ ಬೇಕು. ಇವತ್ತು ನಾವು ಆ ಅಜ್ಞಾನದ ಅಂಧಕಾರದಿಂದ ಜ್ಞಾನದ ಪ್ರಕಾಶದ ಕಡೆಗೆ ಆತ್ಮ ತನ್ನನ್ನ ತಾನು ಹೇಗೆ ಮರುಸೃಷ್ಟಿ ಮಾಡಿಕೊಳ್ಬೋದು ಅನ್ನೋದನ್ನ ಆಳವಾಗಿ ಮಂಥನ ಮಾಡೋಣ. ಖಂಡಿತ. ಶಿವಬಾಬಾ ಹೇಗೆ ಜ್ಞಾನ ಸೂರ್ಯನಾಗಿ ನಮ್ಮೆಲ್ಲರ ಆತ್ಮಗಳ ದೀಪವನ್ನ ಬೆಳಗಿಸ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಅದ್ಭುತ. ಹೌದು. ಬನ್ನಿ ನೇರವಾಗಿ ಇಂದಿನ ಮುರಳಿಯ ಸಾರದೊಂದಿಗೆ ಶುರು ಮಾಡೋಣ. ಮಧುರ ಮಕ್ಕಳೇ, ನೀವೀಗ ಸತ್ಯ ತಂದೆಯ ಮೂಲಕ ಸತ್ಯ ಮಾತುಗಳನ್ನು ಕೇಳಿ ಪ್ರಕಾಶತೆಯಲ್ಲಿ ಬಂದಿದ್ದೀರಿ ಎಂದಾಗ ಅನ್ಯರನ್ನು ಅಂಧಕಾರದಿಂದ ಪ್ರಕಾಶತೆಯಲ್ಲಿ ಕರೆತರುವುದು ನಿಮ್ಮ ಕರ್ತವ್ಯವಾಗಿದೆ. ಈ ವಾಕ್ಯದಲ್ಲಿ ಶಿವಬಾಬಾ ಒಂದು ಬಹುದೊಡ್ಡ ಜವಾಬ್ದಾರಿಯ ಕಡೆಗೆ ನಮ್ಮ ಗಮನ ಸೆಳೀತಾ ಇದ್ದಾರೆ. ನಾವೆಲ್ಲರೂ ಜ್ಞಾನದ ಬೆಳಕಿಗೆ ಬಂದಿದ್ದೀವಿ ಅನ್ನೋದು ಕೇವಲ ಒಂದು ವೈಯಕ್ತಿಕ ಸಾಧನೆ ಅಲ್ಲ. ಅಂದ್ರೆ ಕೇವಲ ನಮಗೆ ಮಾತ್ರ ಒಳ್ಳೆಯದಾದ್ರೆ ಸಾಲ್ದಲ್ವಾ? ಹೌದು. ಯಾರು ಇನ್ನೂ ಆ ಕತ್ತಲೆಯಲ್ಲಿ ಅಂದ್ರೆ ಅಜ್ಞಾನದಲ್ಲಿ ತಡವರಿಸ್ತಾ ಇದ್ದಾರೋ ಅವರಿಗೆ ಸರಿಯಾದ ಮಾರ್ಗವನ್ನ ತೋರ್ಸೋದು ಪ್ರತಿಯೊಬ್ಬರ ಮೂಲಭೂತ ಕರ್ತವ್ಯ. ಇದು ಕೇವಲ ಸ್ವಉನ್ನತಿಯ ಪ್ರಶ್ನೆ ಅಲ್ಲ, ಇದು ವಿಶ್ವ ಕಲ್ಯಾಣದ ಕಾರ್ಯ. ಖಂಡಿತ. ಆದರೆ ಇತರರಿಗೆ ಜ್ಞಾನವನ್ನ ತಿಳಿಸುವಾಗ ನಾವು ನಿರ್ದಿಷ್ಟವಾಗಿ ಯಾವ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದರ ಬಗ್ಗೆ ಬಾಬಾ ಇಂದಿನ ಪ್ರಶ್ನೆ ಉತ್ತರದಲ್ಲಿ ಬಹಳ ಸೂಕ್ಷ್ಮವಾದ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹೌದು. ಆ ಪ್ರಶ್ನೆ ಏನು ಅಂತ ನೋಡೋಣ. ಪ್ರಶ್ನೆ ಹೀಗಿದೆ: ಯಾವಾಗ ನೀವು ಮಕ್ಕಳು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರೆಂದರೆ ಅವಶ್ಯವಾಗಿ ಯಾವ ಮಾತನ್ನು ನೆನಪಿಟ್ಟುಕೊಳ್ಳಬೇಕು? ಉತ್ತರ: ಬಾಯಿಂದ ಪದೇ ಪದೇ ಬಾಬಾ ಬಾಬಾ ಎನ್ನುತ್ತೀರಿ. ಇದರಿಂದ ತನ್ನತನ ಸಮಾಪ್ತಿಯಾಗುವುದು, ಆಸ್ತಿಯೂ ನೆನಪಿನಲ್ಲಿರುವುದು. ಬಾಬಾ ಎನ್ನುವುದರಿಂದ ಸರ್ವವ್ಯಾಪಿಯ ಜ್ಞಾನವು ಮೊದಲೇ ಸಮಾಪ್ತಿಯಾಗುವುದು. ಒಂದು ವೇಳೆ ಯಾರಾದರೂ ಭಗವಂತನು ಸರ್ವವ್ಯಾಪಿ ಎಂದರೆ ಕೇಳಿ, ತಂದೆಯು ಎಲ್ಲರಲ್ಲಿಯೂ ಇರಲು ಹೇಗೆ ಸಾಧ್ಯ? ಇದೊಂದು ಅತ್ಯಂತ ಆಳವಾದ ಮಾನಸಿಕ ಪ್ರಶ್ನೆ. ಲೌಕಿಕ ಜಗತ್ತಿನಲ್ಲಿ ಜನರು ಈಶ್ವರ ಅಥವಾ ಪ್ರಭು ಅಂತ ಕರೆದ್ರೂ ಅಲ್ಲಿ ಅಪಾರವಾದ ಭಕ್ತಿ ಇರತ್ತಲ್ವಾ? ಒಂದ್ ನಿಮಿಷ, ಇಲ್ಲೇ ನಂಗೊಂದು ಗೊಂದಲ ಇರೋದು. ಕೇವಲ ಬಾಬಾ ಅಂತ ಪದೇ ಪದೇ ಹೇಳೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಅಂಥ ದೊಡ್ಡ ಬದಲಾವಣೆ ಹೇಗೆ ಸಾಧ್ಯ? ಈಶ್ವರ ಪ್ರಭು ಅನ್ನೋದಕ್ಕೂ ಬಾಬಾ ಅನ್ನೋದಕ್ಕೂ ಏನ್ ವ್ಯತ್ಯಾಸ? ನೋಡಿ, ಈಶ್ವರ ಅಥವಾ ಪ್ರಭು ಅಂತ ಕರೆದಾಗ ಅಲ್ಲಿ ಗೌರವ ಇರತ್ತೆ, ಆದ್ರೆ ಒಂದು ರೀತಿಯ ಮಾನಸಿಕ ಅಂತರ ಅಂದ್ರೆ ಡಿಸ್ಟೆನ್ಸ್ ಇರುತ್ತೆ. ಭಗವಂತ ಎಲ್ಲೋ ದೂರದಲ್ಲಿದ್ದಾನೆ, ಆತ ಮಹಾನ್, ನಾವು ಕೀಳು ಅನ್ನೋ ಭಾವನೆ ಬರುತ್ತೆ. ಒಂದ್ ರೀತಿ ಭಯ ಮಿಶ್ರಿತ ಭಕ್ತಿ ಅಂತ ಹೇಳ್ಬೋದಾ? ಕರೆಕ್ಟ್. ಆದ್ರೆ ಬಾಬಾ ಅಂದ್ರೆ ತಂದೆ ಅಂತ ಕರೆದ ಕ್ಷಣ ಅಲ್ಲಿ ಅಧಿಕಾರ ಬರುತ್ತೆ. ತಂದೆ ಮತ್ತು ಮಗುವಿನ ನಡುವೆ ಅಹಂಕಾರಕ್ಕೆ ಜಾಗ ಇರಲ್ಲ. ನಾವು ಬಾಬಾ ಅಂದಾಗ ನಮ್ಮ ಆ ತನ್ನತನ ಅರ್ಥಾತ್ ಶರೀರದ ಅಹಂಕಾರ ತಾನಾಗಿಯೇ ಕರ್ಗೋಗುತ್ತೆ. ಆಸ್ತಿಯ ರುಚಿ ಬರೋದು ತಂದೆಯ ಸಂಬಂಧದಲ್ಲಿ ಮಾತ್ರ, ಮಾಲೀಕನ ಸಂಬಂಧದಲ್ಲಲ್ಲ. ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಇದೇ ಉತ್ತರದಲ್ಲಿ ಬಾಬಾ ಸರ್ವವ್ಯಾಪಿಯ ಕಲ್ಪನೆಯನ್ನ ಖಂಡಿಸ್ತಾರೆ. ಲೌಕಿಕದಲ್ಲಿ ಭಗವಂತ ಕಣಕಣದಲ್ಲೂ ಇದಾನೆ ಅಂತ ಬಹಳ ಶ್ರದ್ಧೆಯಿಂದ ನಂಬ್ತಾರೆ. ಆದರೆ ಬಾಬಾ ಆ ನಂಬಿಕೆಯನ್ನ ಯಾಕೆ ಸಂಪೂರ್ಣವಾಗಿ ಸಮಾಪ್ತಿ ಮಾಡ್ತಾರೆ? ಈ ಸರ್ವವ್ಯಾಪಿ ಅನ್ನೋ ಕಲ್ಪನೆಯ ಹಿಂದಿರೋ ತರ್ಕವನ್ನು ಒಮ್ಮೆ ನೋಡೋಣ. ಭಗವಂತ ಕಣಕಣದಲ್ಲೂ, ಮರ ಗಿಡ ಕಲ್ಲು ಮಣ್ಣು ಪ್ರತಿಯೊಬ್ಬರಲ್ಲೂ ಇದ್ದಾನೆ ಅಂದ್ರೆ ಅಲ್ಲಿ ಸಂಬಂಧವನ್ನ ಬೆಳೆಸೋದು ಯಾರ್ ಜೊತೆ? ಹೌದಲ್ವಾ? ಪ್ರತಿಯೊಬ್ಬರಲ್ಲೂ ತಂದೆ ಇರೋಕೆ ಹೇಗೆ ಸಾಧ್ಯ? ಎಕ್ಸಾಕ್ಟ್ಲಿ. ಸಂಬಂಧ ಇಲ್ಲದೆ ಹೋದ್ರೆ ಸ್ವರ್ಗನ ಆಸ್ತಿ ಹೇಗೆ ಸಿಗುತ್ತೆ? ಸರ್ವವ್ಯಾಪಿ ಕಲ್ಪನೆಯಿಂದ ಭಗವಂತನ ನೈಜ ಅಸ್ತಿತ್ವವೇ ಶೂನ್ಯ ಆಗಿಬಿಡುತ್ತೆ. ನಾವೆಲ್ಲರೂ ಶರೀರ ಅಲ್ಲ, ಆತ್ಮಗಳು, ಮತ್ತು ಆ ಆತ್ಮಗಳಿಗೆ ಒಬ್ಬನೇ ತಂದೆ ಅನ್ನೋ ಸ್ಪಷ್ಟ ನಿಶ್ಚಯ ಇದ್ದಾಗ ಮಾತ್ರ ನಾವು ಪರಮಾತ್ಮನಿಂದ ಆ ಶಕ್ತಿಯನ್ನ ಸೆಳೆಯಲು ಸಾಧ್ಯ. ಖಂಡಿತ. ಭಗವಂತ ಎಲ್ಲಿದ್ದಾನೆ ಅನ್ನೋದೇ ತಿಳಿಯದ ಈ ಸ್ಥಿತಿಯನ್ನೇ ಘೋರ ಅಂಧಕಾರ ಅನ್ನೋದು. ಮುರಳಿಯಲ್ಲಿ ಬಾಬಾ ವಿವರಿಸೋ ಹಾಗೆ ಮನುಷ್ಯರು ಈ ಕತ್ತಲೆಯಲ್ಲಿ ಭಗವಂತನಿಗಾಗಿ ತಳವರಿಸ್ತಾ ಇದ್ದಾರೆ.
ಲೌಕಿಕದಲ್ಲಿ ನೋಡಿ, ಮನುಷ್ಯರು ಶರೀರ ಬಿಟ್ಟಾಗ 12 ದಿನಗಳ ಕಾಲ ದೀಪ ಹಚ್ಚಿಡೋ ಪದ್ಧತಿ ಇದೆ. ಹೌದು, ಆದ್ರೆ ಬಾಬಾ ಇದರ ಹಿಂದಿನ ಆಧ್ಯಾತ್ಮಿಕ ವಾಸ್ತವವನ್ನ ಬಿಚ್ಚಿಡ್ತಾರೆ. ವಾಸ್ತವದಲ್ಲಿ ಆತ್ಮಗಳ ಜ್ಞಾನದ ದೀಪ ನಂದಿ ಹೋಗಿದೆ. ಆ ನಂದಿ ಹೋದ ದೀಪವನ್ನ ಮತ್ತೆ ಬೆಳಗಿಸೋಕೆ ಆ ಜ್ಞಾನ ಸೂರ್ಯನಾದ ತಂದೆಯೇ ಬರಬೇಕಾಗಿದೆ. ಹಾಂ, ಮತ್ತು ಈ ಕತ್ತಲೆ ಮತ್ತು ಬೆಳಕಿನ ಆಟ ಕೇವಲ ಭೂಮಿಯ ಮೇಲಿನ 12 ಗಂಟೆಗಳ ಹಗಲು ರಾತ್ರಿಯ ಮಾತಲ್ಲ. ಬಾಬಾ ಇಲ್ಲಿ ಆ ಬೇಹದ್ದಿನ ಕಾಲಚಕ್ರದ ಬಗ್ಗೆ, ಅಂದ್ರೆ ಅನ್ಲಿಮಿಟೆಡ್ ಟೈಮ್ ಸೈಕಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕರೆಕ್ಟ್. ಅರ್ಧಕಲ್ಪ ಅಂದ್ರೆ ಸತ್ಯಯುಗ ಮತ್ತು ತ್ರೇತಾಯುಗ ಬ್ರಹ್ಮನ ದಿನ ಆಗಿದೆ. ಅಲ್ಲಿ ಸಂಪೂರ್ಣ ಪ್ರಕಾಶ, ಸಂಪೂರ್ಣ ಸತೋಗುಣಿ ಸ್ಥಿತಿ ಇರುತ್ತೆ. ಆದ್ರೆ ಯಾವಾಗ ದ್ವಾಪರ ಯುಗದಿಂದ ರಾವಣ ರಾಜ್ಯ ಶುರುವಾಗುತ್ತೋ ಆಗ ಬ್ರಹ್ಮನ ರಾತ್ರಿ ಆರಂಭ ಆಗುತ್ತೆ ಅಲ್ವಾ? ಹೌದು, ಆತ್ಮದ ಶಕ್ತಿ 50%ಗಿಂತ ಕೆಳಗೆ ಕುಸಿದಾಗ ಭಕ್ತಿ ಶುರುವಾಗುತ್ತೆ. ಮನುಷ್ಯರು ಕತ್ತಲೆಯಲ್ಲಿ ದಾರಿ ಕಾಣದೆ ಹುಡುಕೋಕೆ ಶುರು ಮಾಡ್ತಾರೆ. ಎಷ್ಟೊಂದು ವಿಪರ್ಯಾಸ ನೋಡಿ. ದ್ವಾಪರ ಯುಗದಿಂದ ಶುರುವಾದ ಆ ದಸರಾ ಹಬ್ಬವನ್ನ ಇವತ್ತು ಜನರು ಕೇವಲ ಒಂದು ಮನರಂಜನೆಯಾಗಿ ಮಾಡಿಬಿಟ್ಟಿದ್ದಾರೆ. ರಾವಣನನ್ನ ಸುಡೋದು ಕೇವಲ ಒಂದು ಆಚರಣೆಯಾಗಿದೆ. ನಿಜ. ಹಾಗೆ ಪರಮಾತ್ಮನು ಸ್ವಯಂ ನಮಗೆ ಆ ರಾಜಯೋಗವನ್ನ ಕಲಿಸಿ ರಾಜ್ಯಭಾಗ್ಯವನ್ನ ಕೊಟ್ಟ ಆ ಶ್ರೀಮದ್ ಭಗವದ್ಗೀತೆಯ ಜ್ಞಾನವನ್ನ ಸಹ ವ್ಯಾಸರು ಕೇವಲ ಕಥೆಯನ್ನಾಗಿ ಮಾಡಿಬಿಟ್ರು. ಸತ್ಯ ಏನೆಂಬುದೇ ಸಂಪೂರ್ಣ ಮರೆತುಹೋಗಿದೆ. ಅದೇ ಅಜ್ಞಾನದ ಪರಮಾವಧಿ ಅಂದ್ರೆ. ಈಗ ಜ್ಞಾನಸಾಗರನಾದ ತಂದೆ ನಮಗೆ ನಮ್ಮ ನೈಜ ಇತಿಹಾಸವನ್ನ ನೆನಪಿಸ್ತಾ ಇದ್ದಾರೆ. ನಾವೇ ಆ ಭಾರತವಾಸಿಗಳು, ಯಾರು ಮೊದಲು ಸೂರ್ಯವಂಶಿ, ಚಂದ್ರವಂಶಿಗಳಾಗಿದ್ವಿ. ಆಗ ಇಡೀ ವಿಶ್ವದಲ್ಲಿ ಒಂದೇ ಧರ್ಮ ಇತ್ತು. ಅದನ್ನೇ ಸ್ವರ್ಗ ಅಥವಾ ಕೃಷ್ಣಪುರಿ ಅಂತ ಕರೆಯೋದು. ಈಗ ನಾವೇ 84 ಜನ್ಮಗಳ ಇಡೀ ಚಕ್ರವನ್ನ ಪೂರೈಸಿ ನರಕದಲ್ಲಿ ಅಂದ್ರೆ ಕಂಸಪುರಿಯಲ್ಲಿ ಬಂದು ನಿಂತಿದ್ದೀವಿ. ಹೌದು, ಹೊಸ ಪ್ರಪಂಚವನ್ನ ರಚನೆ ಮಾಡುವನು ಆ ಒಬ್ಬನೇ ಶಿವಬಾಬಾ, ಪತಿತ ಪಾವನ ಬಾಬಾ ಮಾತ್ರ, ಹೊರತು ಆ ಗಂಗೆಯ ನೀರಲ್ಲ ಅನ್ನೋದನ್ನ ಬಾಬಾ ಸ್ಪಷ್ಟ ಮಾಡ್ತಾರೆ. ಆದ್ರೆ ಜನರಿಗೆ ಗಾಡ್ ಫಾದರ್ ಯಾರು ಅಂದ್ರೆ ಅವರ ನಾಮರೂಪವೇ ಗೊತ್ತಿಲ್ಲ. ಭಗವಂತನಿಗೆ ನಾಮರೂಪ ಇಲ್ಲ, ಆತ ನಿರಾಕಾರ ನಿರ್ಗುಣ ಅಂತ ಸುಮ್ಮನೆ ಹೇಳ್ಬಿಡ್ತಾರೆ. ಹೌದು, ಮುರಳಿಯಲ್ಲಿ ಬಾಬಾ ಇದಕ್ಕೆ ಬಹಳ ತಾರ್ಕಿಕವಾದ ಒಂದು ಲಾಜಿಕಲ್ ಉದಾಹರಣೆ ಕೊಡ್ತಾರೆ. ಆಕಾಶಕ್ಕೂ ಒಂದು ಹೆಸರಿದೆ, ಪೋಲಾರ್ ಅಂತ. ಕಣ್ಣಿಗೆ ಕಾಣದ, ಸ್ಪರ್ಶಕ್ಕೆ ಸಿಗದ ಆಕಾಶಕ್ಕೂ ಒಂದು ಹೆಸರಿದ್ದಾಗ ಭಗವಂತನಿಗೆ ನಾಮ ರೂಪ ಇಲ್ಲ ಅನ್ನೋದು ಎಷ್ಟೊಂದು ಹಾಸ್ಯಾಸ್ಪದ ಅಲ್ವಾ? ಖಂಡಿತ. ಪರಮಾತ್ಮನ ಹೆಸರು ಸದಾ ಒಂದೇ, ಅದು ಶಿವ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಮುಖ್ಯ ಅಂಶ ಅಂದ್ರೆ ಭಗವಂತನ ಪರಿಚಯ ಮರೆತು ಹೋಗೋಕೆ ಮೂಲ ಕಾರಣ ನಮ್ಮ ನೈಜ ಸ್ವರೂಪದ ಮರೆವು, ಅಂದ್ರೆ ದೇಹಾಭಿಮಾನ. ಹೌದು, ಮನುಷ್ಯರು ತಮ್ಮನ್ನ ತಾವು ಶರೀರ ಅಂತ ನಿಶ್ಚಯ ಮಾಡಿಕೊಂಡಿರೋದೇ ಎಲ್ಲ ಅಜ್ಞಾನದ ಬೇರು. ಈ ದೇಹಾಭಿಮಾನವನ್ನ ಅರ್ಥ ಮಾಡ್ಕೊಳ್ಳೋಕೆ ಮುರಳಿಯ ಆಧಾರದ ಮೇಲೆ ಒಂದು ಅದ್ಭುತವಾದ ಹೋಲಿಕೆ ಮಾಡ್ಬೋದು. ಲೌಕಿಕದಲ್ಲಿ ನಾನು ಜಡ್ಜ್, ನಾನು ಡಾಕ್ಟರ್, ನಾನು ಇಂಜಿನಿಯರ್ ಅಂತ ಹೇಳ್ಕೊಳ್ಳೋದು ಅತ್ಯಂತ ಸಹಜ ಅಲ್ವಾ? ಹೌದು, ಆದ್ರೆ ಇದು ಹೇಗಿದೆ ಗೊತ್ತಾ? ಒಬ್ಬ ಕಾರಿನ ಡ್ರೈವರ್ ತನ್ನನ್ನ ತಾನು ಕಾರು ಅಂತ ಭಾವಿಸಿದ ಹಾಗೆ. ಎಕ್ಸಾಕ್ಟ್ಲಿ. ಕಾರು ಬೇರೆ, ಅದನ್ನ ಕಂಟ್ರೋಲ್ ಮಾಡೋ ಡ್ರೈವರ್ ಬೇರೆ. ಡಾಕ್ಟರ್, ಜಡ್ಜ್ ಅನ್ನೋದು ಈ ಶರೀರ ನಿರ್ವಹಿಸ್ತಿರೋ ಪಾತ್ರಗಳು. ಆದ್ರೆ ಒಳಗಿರೋ ಡ್ರೈವರ್ ಯಾರು? ಅದುವೇ ಆತ್ಮ. ಇದು ಗೊತ್ತಿಲ್ಲದೆ ಇರೋದೇ ದೇಹಾಭಿಮಾನ. ಬಹಳ ನಿಖರವಾದ ಉದಾಹರಣೆ. ಮುರಳಿಯಲ್ಲಿ ಬಾಬಾ ನಾನು ಮತ್ತು ನನ್ನದು ಅನ್ನೋ 2 ಪದಗಳ ನಡುವೆ ಸ್ಪಷ್ಟ ಗೆರೆಯನ್ನ ಎಳಿತಾರೆ. ನಾನು ಅನ್ನೋದು ಚೈತನ್ಯ, ಆತ್ಮ, ಅದು ಅವಿನಾಶಿ. ನನ್ನದು ಅನ್ನೋದು ಈ ಜಡ ಶರೀರ, ಅದು ವಿನಾಶಿ. ಅಂದ್ರೆ ಈ ಲೌಕಿಕ ಹೆಸರುಗಳನ್ನ ಇಡೋದು ಶರೀರಕ್ಕೆ ಹೊರತು ಆತ್ಮಕ್ಕಲ್ಲ. ಎಲ್ಲಾ ಸಾಲಿಗ್ರಾಮಗಳ ಹೆಸರು ಕೇವಲ ಆತ್ಮ, ಆದರೆ ಪರಮಾತ್ಮನ ಹೆಸರು ಮಾತ್ರ ಸದಾಶಿವ. ಕರೆಕ್ಟ್. ಈ ರಹಸ್ಯ ಮರ್ತೋಗಿದ್ರಿಂದಲೇ ನಾವು ರಾವಣನಿಗೆ ವಶವಾಗಿದ್ದೀವಿ. ಅದಕ್ಕೆ ಬಾಬಾನನ್ನ ನೆನಪು ಮಾಡೋದು ಸಹ ಕೇವಲ ದುಃಖ ಬಂದಾಗ ಮಾತ್ರ ಅಲ್ವಾ? ಹೌದು, ಸುಖಧಾಮದಲ್ಲಿ, ಸತ್ಯಯುಗದಲ್ಲಿ ಯಾರಿಗೂ ಅಪ್ರಾಪ್ತಿ ಇರಲ್ಲ. ಹಾಗಾಗಿ ಅಲ್ಲಿ ಭಗವಂತನನ್ನ ಯಾರೂ ನೆನಪು ಮಾಡಲ್ಲ. ಆದ್ರೆ ಇವತ್ತು ನೋಡಿ, ಮನುಷ್ಯರು ಶಾಂತಿಗಾಗಿ ಪ್ರಪಂಚವೆಲ್ಲ ಸುತ್ತಾಡ್ತಾರೆ, ಚೀರಾಡ್ತಾರೆ. ಆದ್ರೆ ಬಾಬಾ ಬಹಳ ಸುಂದರವಾಗಿ ತಿಳಿಸ್ತಾರೆ, ಶಾಂತಿಗಾಗಿ ಎಲ್ಲಿಯೂ ಹೋಗ್ಬೇಕಿಲ್ಲ. ಶಾಂತಿ ನಮ್ಮ ಸ್ವಧರ್ಮ, ಅದು ನಮ್ಮ ಕೊರಳಿನ ಹಾರ. ನಾವೆಲ್ಲರೂ ಆತ್ಮಗಳು, ಮೂಲತಃ ಶಾಂತಿಧಾಮದ ನಿವಾಸಿಗಳು. ಲೌಕಿಕದಲ್ಲಿ ಶಾಂತಿಗಾಗಿ ಕೂಗಾಡೋದಕ್ಕೂ ಆತ್ಮಿಕ ಸ್ಥಿತಿಯಲ್ಲಿ ಶಾಂತಿಯನ್ನ ಅನುಭವಿಸೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಮುರಳಿಯಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಕೃಷ್ಣನ ಜನ್ಮದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಆದರೆ ಲಕ್ಷ್ಮೀನಾರಾಯಣರು ಯಾವಾಗ ಆದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಹೌದು, ಆ ಸತ್ಯಯುಗದ ಸ್ಥಾಪನೆ ಹೇಗೆ ಆಯ್ತು ಅನ್ನೋದು ಮರ್ತೋಗಿದೆ.
ಮತ್ತು ಆತ್ಮದ ಬಗ್ಗೆ ಮುರಳಿ ಹೇಳುವ ಒಂದು ಭೌತಶಾಸ್ತ್ರದ ಮತ್ತು ಅಧ್ಯಾತ್ಮದ ಅತ್ಯಂತ ವಿಸ್ಮಯಕಾರಿಯಾದ ರಹಸ್ಯ ಅಂದ್ರೆ ಆತ್ಮ ಕೇವಲ ಒಂದು ಬಿಂದುರೂಪ, ಲೈಕ್ ಒನ್ ಪಾಯಿಂಟ್ ಆಫ್ ಲೈಟ್, ನಕ್ಷತ್ರದ ಸಮಾನ. ಅದು ಭ್ರುಕುಟಿಯ ಮಧ್ಯದಲ್ಲಿದೆ ಅಲ್ವಾ? ಇಲ್ಲೇ ನನ್ನ ತರ್ಕಕ್ಕೆ ಒಂದು ದೊಡ್ಡ ಸವಾಲ್ ಎದುರಾಗುತ್ತೆ. ಕಣ್ಣಿಗೆ ಕಾಣದ ಆ ಒಂದು ಅತ್ಯಂತ ಚಿಕ್ಕ ಬಿಂದುವಿನಲ್ಲಿ 84 ಜನ್ಮಗಳ ಇಡೀ ಡೇಟಾ, ಅಂದ್ರೆ ಸಂಪೂರ್ಣ ಪಾತ್ರ ಹೇಗೆ ರೆಕಾರ್ಡ್ ಆಗಿರಲು ಸಾಧ್ಯ? ಇದು ಹೇಗೆ ಕೆಲಸ ಮಾಡುತ್ತೆ? ಇದನ್ನೇ ನಾವು ಆಧ್ಯಾತ್ಮಿಕ ಮೈಕ್ರೋಚಿಪ್ ಅಥವಾ ಆಧ್ಯಾತ್ಮಿಕ DNA ಅಂತ ಕರಿಬೋದು. ಲೌಕಿಕ ಜಗತ್ತಿನಲ್ಲೇ ನೋಡಿ, ಕಣ್ಣಿಗೆ ಕಾಣದ ಒಂದು ಸಣ್ಣ ಕಂಪ್ಯೂಟರ್ ಚಿಪ್ನಲ್ಲಿ ಸಾವಿರಾರು ಗಿಗಾಬೈಟ್ಗಳಷ್ಟು ಮಾಹಿತಿಯನ್ನ ಸೇವ್ ಮಾಡಬಹುದು. ಹಾ, ಕರೆಕ್ಟ್. ಹಾಗಿದ್ದ ಮೇಲೆ ಪರಮಾತ್ಮನ ರಚನೆಯಾದ ಅನಂತ ಶಕ್ತಿ ಹೊಂದಿರುವ ಆ ಚೈತನ್ಯ ಬಿಂದುವಾದ ಆತ್ಮದಲ್ಲಿ 84 ಜನ್ಮಗಳ ಸಂಸ್ಕಾರಗಳು, ಅನುಭವಗಳು ಮತ್ತು ಪಾತ್ರ ರೆಕಾರ್ಡ್ ಆಗಿರೋದು ಆಶ್ಚರ್ಯ ಅಲ್ಲ. ಮೆಮೊರಿ ಇರೋದು ಭೌತಿಕ ಮೆದುಳಿನಲ್ಲ, ಬದಲಾಗಿ ಆ ಚೈತನ್ಯ ಬಿಂದುವಿನಲ್ಲಿ. ವಾವ್, ಎಂಥ ಅದ್ಭುತವಾದ ಕಾನ್ಸೆಪ್ಟ್ ಅಲ್ವಾ! ಈ ಜ್ಞಾನಾಂಜನವನ್ನ ಕೇವಲ ಸದ್ಗುರುವಾದ ಶಿವಬಾಬಾ ಮಾತ್ರ ಕೊಡಬಲ್ಲರು. ಲೌಕಿಕ ಗುರುಗಳ ಬಳಿ ಈ ಜ್ಞಾನ ಖಂಡಿತ ಇಲ್ಲ. ಹೌದು, ಭಗವಂತನನ್ನ ಸೇರೋಕೆ ಜನ ಶಾಸ್ತ್ರಗಳನ್ನ ಓದುತ್ತಾರೆ, ಯಜ್ಞ ತಪಸ್ಸು ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರೂ ಪತಿತರು ಪಾವನ ಪ್ರಪಂಚಕ್ಕೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಯಾಕಂದ್ರೆ ಯಜ್ಞ ತಪಸ್ಸುಗಳು ಕೇವಲ ದೈಹಿಕ ಅಥವಾ ಭೌತಿಕ ಕ್ರಿಯೆಗಳು ಅಲ್ವಾ. ಆತ್ಮದ ಮೇಲಿರುವ ಪಾಪದ ಹೊರೆ ತೊಳೆಯಲು ಕೇವಲ ಸಂಪೂರ್ಣ ಪಾವನವಾಗಿರುವ, ಜ್ಞಾನದ ಮೂಲವಾಗಿರುವ ಪರಮಾತ್ಮನ ನೇರ ಸಂಪರ್ಕ ಬೇಕು. ಹೌದು, ಬ್ರಹ್ಮ, ವಿಷ್ಣು, ಶಂಕರ ಇವರು ದೇವತೆಗಳು. ಇವರನ್ನು ಭಗವಂತ ಅನ್ನಲಾಗುವುದಿಲ್ಲ. ಭಗವಂತ ಒಬ್ಬನೇ, ಆ ನಿರಾಕಾರ ಶಿವಬಾಬಾ. ಇಲ್ಲಿ ಆಸ್ತಿಯ ವಿಷಯ ಬಂದಾಗ ಮುರಳಿಯಲ್ಲಿ ಒಂದು ಅದ್ಭುತ ವ್ಯವಸ್ಥೆಯ ಬಗ್ಗೆ ಹೇಳಿದ್ದಾರೆ. ನಮಗೆ ಆಸ್ತಿ ಸಿಗುವುದು ತಾತನಿಂದ. ನಾವು ಪ್ರಜಾಪಿತ ಬ್ರಹ್ಮನ ಮೂಲಕ ದತ್ತು ಮಕ್ಕಳಾಗ್ತೀವಿ. ಅಂದ್ರೆ ಬ್ರಹ್ಮನ ಮೂಲಕ ಶಿವಬಾಬಾ ನಮ್ಗೆ ಸ್ವರ್ಗದ ಆಸ್ತಿಯನ್ನ ಕೊಡ್ತಾರೆ. ಇದು ಎಷ್ಟೊಂದು ಸುಂದರವಾದ ಸಂಬಂಧದ ವಿನ್ಯಾಸ ಅಲ್ವಾ? ಖಂಡಿತ. ಮತ್ತು ಆ ಆಸ್ತಿಯನ್ನ ಪಡೆಯಲು ನಾವು ಒಂದು ಪ್ರಮುಖ ಪುರುಷಾರ್ಥ ಮಾಡಬೇಕಾಗಿದೆ. ಬಹಳ ಕಾಲದಿಂದ ನಾವು ಪರಮಾತ್ಮನಿಂದ ಅಗಲಿದ್ವಿ. ಈಗ ಮತ್ತೆ ಆತನ ಕಡೆಗೆ ಬುದ್ಧಿಯ ಮೂಲಕ ಮರಳಬೇಕು. ಇದನ್ನೇ ಯೋಗಾಗ್ನಿ ಅಂತ ಕರೆಯೋದು. ಹೌದು, ತಲೆಯ ಮೇಲಿರುವ ಪಾಪಗಳ ಹೊರೆಯನ್ನ ಈ ಯೋಗಾಗ್ನಿಯಿಂದ ಭಸ್ಮ ಮಾಡ್ಕೋಬೇಕು ಅಂತ ಬಾಬಾ ಹೇಳ್ತಾರೆ. ಈ ಯೋಗಾಗ್ನಿ ಅನ್ನೋ ಪದವನ್ನ ನಾವು ಪದೇ ಪದೇ ಕೇಳ್ತೀವಿ. ಆದ್ರೆ ಇದರ ಹಿಂದಿನ ನಿಖರವಾದ ಮೆಕ್ಯಾನಿಸಮ್ ಏನು? ಇದು ಕೇವಲ ಒಂದು ರೂಪಕನ, ಅಂದ್ರೆ ಮೆಟಫರ, ಅಥವಾ ಆಂತರಿಕವಾಗಿ ನಿಜವಾಗಿಯೂ ಪಾಪಗಳು ಸುಟ್ಟು ಹೋಗ್ತವ? ಇದೊಂದು ಅತ್ಯಂತ ವಾಸ್ತವಿಕ ಪ್ರಕ್ರಿಯೆ. ಯೋಗ ಅಂದ್ರೆ ಪರಮಾತ್ಮನ ಜೊತೆಗಿನ ನಿರಂತರ ಬೌದ್ಧಿಕ ಸಂಪರ್ಕ. ಪರಮಾತ್ಮನು ಪರಮ ಪವಿತ್ರ. ಆತನ ಶಕ್ತಿ ಅತಿ ಉನ್ನತ ಕಂಪನವನ್ನ, ಲೈಕ್ ಹೈ ಫ್ರೀಕ್ವೆನ್ಸಿಯನ್ನ ಹೊಂದಿದೆ. ಹಾ, ಆ ಶಕ್ತಿಯ ಜೊತೆ ಸಂಪರ್ಕ. ಹೌದು, ನಮ್ಮ ಮನಸ್ಸು ಆತನ ಜೊತೆ ಸಂಪರ್ಕಕ್ಕೆ ಬಂದಾಗ ನಮ್ಮೊಳಗಿರುವ ಹಳೆಯ ತಮೋಗುಣಿ ಸಂಸ್ಕಾರಗಳು ಆ ಶುದ್ಧ ಶಕ್ತಿಯ ಜೊತೆ ಘರ್ಷಣೆಗೆ ಒಳಗಾಗ್ತವೆ. ಈ ಘರ್ಷಣೆಯೇ ಅಗ್ನಿ. ಓ, ಅಂದ್ರೆ ಇದು ನಮ್ಮ ಉಪಪ್ರಜ್ಞೆಯ ಸಬ್ಕಾನ್ಷಿಯಸ್ನ ನಕಾರಾತ್ಮಕ ಪ್ಯಾಟರ್ನ್ಗಳನ್ನ ಅಳಿಸಿ ಹೊಸ ಸತೋಗುಣಿ ಸಂಸ್ಕಾರಗಳನ್ನ ನಿರ್ಮಿಸುತ್ತೆ. ಇದನ್ನೇ ಪಾಪ ಭಸ್ಮವಾಗೋದು ಅನ್ನೋದು. ಎಕ್ಸಾಕ್ಟ್ಲಿ. ಅಂದ್ರೆ ಸತ್ಯಯುಗದ ಚಿನ್ನದ ಯುಗಕ್ಕೆ ಹೋಗಬೇಕಾದ್ರೆ ಈಗ ಕಬ್ಬಿಣದ ಯುಗದಲ್ಲಿ ತಮೋಗುಣಿಯಾಗಿರೋ ನಾವು ಈ ದೇಹ ಮತ್ತು ದೇಹದ ಎಲ್ಲ ಸಂಬಂಧಗಳನ್ನ ಬುದ್ಧಿಯಿಂದ ಮರೆಯಬೇಕು. ಮುರಳಿಯಲ್ಲಿ ಹೇಳುವಂತೆ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ. ಈ ಹಳೆಯ ಪ್ರಪಂಚದಿಂದ ಸಂಪೂರ್ಣ ವೈರಾಗ್ಯ ಬಂದ್ರೆ ಮಾತ್ರ ಸತ್ಯುಗದ ರಾಜ್ಯಭಾಗ್ಯ ಸಿಗೋಕೆ ಸಾಧ್ಯ. ಖಂಡಿತ. ವೈರಾಗ್ಯ ಅಂದ್ರೆ ಕಾಡಿಗೆ ಓಡಿ ಹೋಗೋದಲ್ಲ, ಬದಲಾಗಿ ಈ ಹಳೆಯ ಪ್ರಪಂಚದ ನಶ್ವರತೆಯನ್ನ ಅರಿತು ಮನಸ್ಸಿನಿಂದ ಅದರಿಂದ ಡಿಟ್ಯಾಚ್ ಆಗೋದು. ಈ ಗಹನವಾದ ಮಂಥನದ ನಂತರ ಈಗ ನಾವು ಅತ್ಯಂತ ಮಧುರವಾದ ಬಾಬಾರವರ ಪ್ರೀತಿಯ ನೆನಪಿನ ಸಂದೇಶವನ್ನು ಆಲಿಸೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಮಸ್ತೆ. ಎಷ್ಟೊಂದು ಮಧುರವಾದ ಮಾತುಗಳು. ಈ ಜ್ಞಾನ ಮತ್ತು ಪ್ರೀತಿಯನ್ನ ಕೇವಲ ಭಾವನಾತ್ಮಕವಾಗಿ ಉಳಿಸಿಕೊಳ್ಳದೆ ಪ್ರಾಯೋಗಿಕವಾಗಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬುದೇ ಇಂದಿನ ಧಾರಣೆ. ಮುರಳಿಯ ಮೊದಲನೇ ಧಾರಣೆ ಹೇಳ್ತದೆ, ತಲೆಯ ಮೇಲಿರುವ ಪಾಪಗಳ ಹೊರೆಯನ್ನ ಯೋಗಾಗ್ನಿಯಿಂದ ಭಸ್ಮ ಮಾಡಿಕೊಳ್ಳಬೇಕು. ಬುದ್ಧಿಯಿಂದ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಎರಡನೇ ಧಾರಣೆ ನೋಡೋಣ. ಚೀರಾಡುವ ಕೂಗುವ ಬದಲಾಗಿ ನಮ್ಮ ಸ್ವಧರ್ಮವಾದ ಶಾಂತಿಯಲ್ಲಿ ಸ್ಥಿತರಾಗಬೇಕು.
ನಾನು ನನ್ನದು ಎಂಬ ಶಬ್ದವನ್ನು ಬಿಟ್ಟು ಸ್ವಯಂನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಬೇಕು. ಈ ಧಾರಣೆಯನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಅಂತ ನೋಡೋಣ. ಉದಾಹರಣೆಗೆ, ನಿಮ್ಮ ಕೆಲಸದ ಸ್ಥಳದಲ್ಲಿ ಅಂದ್ರೆ ಆಫೀಸಲ್ಲಿ ಅಥವಾ ಮನೆಯಲ್ಲಿ ಯಾರಾದರೂ ನಿಮ್ಮ ವಿರುದ್ಧವಾಗಿ ನಡೆದುಕೊಂಡಾಗ ಅಥವಾ ಕೂಗಾಡಿದಾಗ ನಾವು ಕೂಡಲೇ ರಿಯಾಕ್ಟ್ ಮಾಡೋ ಬದಲು ಈ ಜ್ಞಾನವನ್ನ ಹೇಗೆ ಬಳಸಬಹುದು? ಆ ಕ್ಷಣದಲ್ಲಿ ನಾವು ಶಾಂತಿ ನನ್ನ ಸ್ವಧರ್ಮ ಅಂತ ನೆನಪಿಸ್ಕೊಳ್ಬೇಕು. ಎದುರಿಗಿರವರ ಕೋಪ ಅವರ ತಮೋಗುಣಿ ಪ್ರಭಾವ, ಆದರೆ ನನ್ನ ಶಾಂತಿ ನನ್ನ ಸತೋಗುಣಿ ಆಯ್ಕೆ ಅಂದ್ರೆ ನನ್ನ ಚಾಯ್ಸ್. ಇದನ್ನೇ ನಾವು ನಿಜವಾದ ಪುರುಷಾರ್ಥ ಅನ್ನೋದು. ಇಂದಿನ ವರದಾನ ಕೂಡ ಇದೇ ಶಕ್ತಿಯನ್ನೇ ನಮಗೆ ನೆನಪಿಸ್ತಾ ಇದೆ. ತಮ್ಮ ಸತೋಗುಣಿ ದೃಷ್ಟಿಯ ಮೂಲಕ ಅನ್ಯ ಆತ್ಮರುಗಳ ದೃಷ್ಟಿ ವೃತ್ತಿಯ ಪರಿವರ್ತನೆಯನ್ನು ಮಾಡುವಂಥ ಸಾಕ್ಷಾತ್ಕಾರ ಮೂರ್ತಿಭಾವ. ಇಲ್ಲಿ ನನಗೊಂದು ಅಚ್ಚರಿ ಎನ್ನಿಸುತ್ತೆ. ದೃಷ್ಟಿಯಿಂದ ಸೃಷ್ಟಿ ಬದಲಾಗುತ್ತೆ ಅನ್ನೋ ಮಾತಿದೆ. ಹೌದು. ಆದರೆ ಕೇವಲ ನಮ್ಮ ದೃಷ್ಟಿ ಸತೋಗುಣಿಯಾಗಿದ್ರೆ, ಎದುರಿಗಿರುವರು ಎಷ್ಟೇ ತಮೋಗುಣಿ ಅಥವಾ ರಜೋಗುಣಿಯಾಗಿದ್ರೂ ಅವರ ದೃಷ್ಟಿ ಮತ್ತು ವೃತ್ತಿ ಹೇಗೆ ಬದಲಾಗಲು ಸಾಧ್ಯ? ಯಾಕಂದ್ರೆ ದೃಷ್ಟಿ ಅನ್ನೋದು ಕೇವಲ ಕಣ್ಣಿನ ನೋಟ ಅಲ್ಲ, ಅದು ನಮ್ಮ ಆಂತರಿಕ ಸ್ಥಿತಿಯ ಪ್ರಕ್ಷೇಪಣ, ಲೈಕ್ ಪ್ರೊಜೆಕ್ಷನ್. ನಮ್ಮ ಕಣ್ಣುಗಳ ಮೂಲಕ ಆತ್ಮದ ವೈಬ್ರೇಷನ್ಸ್ ಹೊರಸೂಸುತ್ತವೆ. ಆ ವೈಬ್ರೇಷನ್ಸ್ ಕೆಲಸ ಮಾಡುತ್ತೆ. ಹೌದು. ನಾವು ಸಂಪೂರ್ಣ ಸತೋಗುಣಿ ಸ್ಥಿತಿಯಲ್ಲಿದ್ದು ಒಬ್ಬರನ್ನ ನೋಡಿದಾಗ ಆ ಶುದ್ಧ ವೈಬ್ರೇಷನ್ಸ್ ಅವರ ಅಹಂಕಾರದ ಕವಚವನ್ನ ಭೇದಿಸಿ ಅವರೊಳಗಿನ ಆತ್ಮವನ್ನ ಸ್ಪರ್ಶಿಸುತ್ತೆ. ಆಗ ಅವರಿಗೆ ತಿಳಿಯದಂತೆಯೇ ಅವರ ವೃತ್ತಿ ಶಾಂತವಾಗುತ್ತೆ. ವಾವ್! ನಮ್ಮ ದೃಷ್ಟಿಯ ಮೂಲಕವೇ ಅವರಿಗೆ 3 ಲೋಕಗಳ ಕಥೆಯ ಸಾಕ್ಷಾತ್ಕಾರ ಆಗ್ಬೇಕು. ಇದು ಮಾತುಗಳ ಸೇವೆಯಲ್ಲ, ದೃಷ್ಟಿಯ ಮೂಲಕ ಮಾಡುವ ಅತ್ಯುತ್ತಮ ಸೇವೆಯಾಗಿದೆ. ಎಂಥ ಅದ್ಭುತವಾದ ಜವಾಬ್ದಾರಿಯಲ್ವಾ? ಇಂದಿನ ಸ್ಲೋಗನ್ ಕೂಡ ನಮ್ಗೆ ಇದೇ ಮಾರ್ಗದರ್ಶನ ನೀಡುತ್ತೆ. ಪವಿತ್ರತೆಯ ಪ್ರತ್ಯಕ್ಷ ಸ್ವರೂಪ ಸತ್ಯತೆ, ಅರ್ಥಾತ್ ದಿವ್ಯತೆಯಾಗಿದೆ. ಪವಿತ್ರತೆ ಅಂದ್ರೆ ಕೇವಲ ದೈಹಿಕ ಬ್ರಹ್ಮಚರ್ಯ ಮಾತ್ರ ಅಲ್ಲ. ನಮ್ಮ ಪ್ರತಿಯೊಂದು ಆಲೋಚನೆ, ನುಡಿ ಮತ್ತು ನಡವಳಿಕೆಯಲ್ಲಿ ಸತ್ಯತೆ ಇದ್ರೆ ಅದೇ ನಿಜವಾದ ದಿವ್ಯತೆ. ಖಂಡಿತ. ಮತ್ತು ಇಂದಿನ ಅವ್ಯಕ್ತ ಇಶಾರೆಯನ್ನ ನಾವೆಲ್ಲರೂ ನಮ್ಮ ಹೃದಯದಲ್ಲಿ ಅಚ್ಚೊತ್ತುಕೊಳ್ಬೇಕು. ಮಹಾನಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಅನೇಕ ಬಾರಿ ನಮ್ಗನ್ಸುತ್ತೆ ನಮ್ರತೆಯಿಂದ ಬಾಗಿದ್ರೆ ಜನರು ನಮ್ಮನ್ನ ದುರ್ಬಲರು ಅಂತ. ಆದ್ರೆ ಅಧ್ಯಾತ್ಮದಲ್ಲಿ ಬಾಗುವುದು ಅಂದ್ರೆ ಸೋಲುವುದಲ್ಲ ಅಲ್ವಾ? ಖಂಡಿತ ಅಲ್ಲ. ನಮ್ರತೆ ಮತ್ತು ಮಧುರತೆಯಿಂದ ಬಾಗುವುದು ಅಂದ್ರೆ ಇಡೀ ವಿಶ್ವವನ್ನೇ ನಮ್ಮ ಮುಂದೆ ಬಾಗಿಸುವ ಆಂತರಿಕ ಶಕ್ತಿ. ನಾನು ಬಾಗಿದರೆ ಎಲ್ಲರೂ ಬಾಗುತ್ತಾರೆ ಅನ್ನೋ ಅರಿವಿರುವವರೇ ನಿಜವಾದ ಸತ್ಯ ಸೇವಾದಾರಿಗಳಾಗಲು ಸಾಧ್ಯ. ಈಗ ಈ ಎಲ್ಲಾ ಗಹನವಾದ ಜ್ಞಾನಮಂಥನದ ಸಾರವನ್ನು ನಮ್ಮೊಳಗೆ ಇಳಿಸಿಕೊಳ್ಳಲು ಕೆಲವು ನಿಮಿಷಗಳ ಕಾಲ ಒಂದು ಆಳವಾದ ಧ್ಯಾನದ ಸ್ಥಿತಿಗೆ ಹೋಗೋಣ. ನಾವೆಲ್ಲರೂ ಈಗ ನಮ್ಮ ಸ್ಥಾನದಲ್ಲಿ ಆರಾಮವಾಗಿ ಕುಳಿತುಕೊಳ್ಳೋಣ. ಬಾಹ್ಯ ಪ್ರಪಂಚದ ಎಲ್ಲ ಗದ್ದಲಗಳಿಂದ ಬಿಡುಗಡೆ ಹೊಂದಿ ನಮ್ಮ ಸಂಪೂರ್ಣ ಗಮನವನ್ನ ನಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸೋಣ. ನಾನು ಒಂದು ಅತ್ಯಂತ ಪ್ರಕಾಶಮಾನವಾದ ಹೊಳೆಯುವ ನಕ್ಷತ್ರ, ಚೈತನ್ಯ ಬಿಂದು. ನಾನು ಶಾಂತಿ ಸ್ವರೂಪ ಆತ್ಮ. ನನ್ನ ತಂದೆ ಪರಮಪಿತ ಶಿವಬಾಬಾರವರ ಪ್ರೀತಿಯ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇವೆ. ಆ ಯೋಗಾಗ್ನಿಯಲ್ಲಿ ನನ್ನೆಲ್ಲ ಪಾಪಗಳು, ನಕಾರಾತ್ಮಕ ಆಲೋಚನೆಗಳು ಭಸ್ಮವಾಗ್ತಾ ಇವೆ. ನನ್ನ ದೃಷ್ಟಿ ಸಂಪೂರ್ಣ ಸತೋಗುಣಿಯಾಗಿದೆ. ನಾನು ಯಾರನ್ನೇ ನೋಡಿದ್ರೂ ಕೇವಲ ಅವರಲ್ಲಿರುವ ಶುದ್ಧ ಆತ್ಮವನ್ನ ಮಾತ್ರ ನೋಡ್ತಾ ಇದ್ದೇನೆ. ಪವಿತ್ರತೆ ಮತ್ತು ಸತ್ಯತೆಯ ದಿವ್ಯತೆಯು ನನ್ನ ಪ್ರತಿಯೊಂದು ಸಂಕಲ್ಪದಲ್ಲಿ ಹರಿಯುತ್ತಿದೆ. ನಾನು ಮಧುರತೆ ಮತ್ತು ನಮ್ರತೆಯಿಂದ ತುಂಬಿರುವ ಅಪ್ಪಟ ದೈವೀ ಸ್ವರೂಪ. ಈ ಶಾಂತಿಯ ಅನುಭವವನ್ನ ನಮ್ಮ ಮನಸ್ಸಿನ ಆಳದಲ್ಲಿ ಭದ್ರಪಡಿಸಿಕೊಳ್ಳೋಣ. ಓಂ ಶಾಂತಿ. ಎಷ್ಟೊಂದು ಮಧುರವಾದ ಮತ್ತು ಶಕ್ತಿಶಾಲಿಯಾದ ಅನುಭವ ಅಲ್ವಾ? ಈ ಜ್ಞಾನಮಂಥನದಿಂದ ಸಿಕ್ಕ ಈ ಪ್ರಶಾಂತತೆಯನ್ನ ನಾವೆಲ್ಲರೂ ನಮ್ಮ ದಿನವಿಡೀ ಕಾಯ್ದುಕೊಳ್ಳೋಣ. ಹೌದು, ಈ ಅದ್ಭುತವಾದ ಪಯಣದ ಕೊನೆಯಲ್ಲಿ ಒಂದು ಚಿಂತನೆಯನ್ನ ನಾವೆಲ್ಲರೂ ನಮ್ಮೊಂದಿಗೆ ತೆಗೆದುಕೊಂಡು ಹೋಗೋಣ. ಇಂದು ದಿನವಿಡೀ ನಾವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನ ಅವರು ಎಷ್ಟೇ ಕೋಪದಲ್ಲಿರಲಿ, ಎಷ್ಟೇ ಕಠಿಣವಾಗಿರಲಿ, ಕೇವಲ ನಮ್ಮ ಆ ಸತೋಗುಣಿ ದೃಷ್ಟಿಯಿಂದ, ಒಂದು ಶುದ್ಧ ಆತ್ಮದ ದೃಷ್ಟಿಯಿಂದ ನೋಡಲು ಪ್ರಯತ್ನಿಸೋಣ. ನಮ್ಮ ಆ ಒಂದು ದೃಷ್ಟಿ ಅವರಲ್ಲಿ ಬದಲಾವಣೆ ತರುತ್ತಾ ಎಂಬುದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸೋಣ. ಖಂಡಿತ. ದಿನವಿಡೀ ಶಿವಬಾಬಾನ ಸಿಹಿ ನೆನಪಿನಲ್ಲಿ ಆ ಯಾದ್ ಮತ್ತು ಮನ್ಮಲಾಭವ ಸ್ಥಿತಿಯಲ್ಲಿರೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ.
ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.